ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನಮ್ಮ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ರೆಡ್ ವೈನ್ ಅಥವಾ ದ್ರಾಕ್ಷಿಯಿಂದ ಮಾಡೋವಂಥ ವೈನು, ಮನೆಯಲ್ಲೇ ಮಾಡ್ಬೋದಾದಂಥ ವೈನು, ಕೇವಲ 3 ಇಂಗ್ರೀಡಿಯೆಂಟಿಂದ ಮಾಡ್ಬೋದಂಥ ವೈನು ನೋಡೋಣ ಬನ್ನಿ. ನಾನು ಇದನ್ನು 10 kg ಕಪ್ಪು ದ್ರಾಕ್ಷಿಯಿಂದ ಮಾಡ್ತಾಯಿದ್ದೀನಿ. ಇದು 10 kg ತುಂಬ ಫ್ರೆಶ್ ಆಗಿರೋಂಥ, ಯಾವುದೇ ಕೆಡದಲೇ ಇರೋಂಥ ದ್ರಾಕ್ಷಿ. ಮತ್ತು 10 kg ದ್ರಾಕ್ಷಿಗೆ ನಾನು 5ರಿಂದ 6 kg ವೈಟ್ ಶುಗರ್ ಸಕ್ಕರೆಯನ್ನು ಬಳಸ್ತಾಯಿದ್ದೀನಿ. ಮತ್ತು 5 kg 4 kg 3 kg ಅಥವಾ 5 kg ಗೋಧಿ ಹಿಟ್ಟನ್ನು ಬಳಸ್ತಾಯಿದ್ದೀನಿ. ಮತ್ತು 100 ಗ್ರಾಮು ಈಸ್ಟ್, ಡ್ರೈ ಈಸ್ಟ್, ಇದು ಎಲ್ಲ ಬೇಕ್ರಿ ಐಟಮಲ್ಲಿ ಬಳಸ್ತಾರೆ. ಮತ್ತು ಇದಕ್ಕೆ ಒಂದಷ್ಟು ಸ್ಪೈಸಸ್ ಬಳಸ್ತಾಯಿದ್ದೀನಿ. ಸಿನಮನ್ನು, ಕಾರ್ಡಮಮ್ ಅಂದರೆ ಏಲಕ್ಕಿ, ಲವಂಗ ಮತ್ತು ಚಕ್ಕೆ. ಮೊದಲೇನು ಮಾಡಬೇಕು, ದ್ರಾಕ್ಷಿಯನ್ನು ಗೊಂಚಲಿಂದ ಬಿಡಿಸ್ಕೋಬೇಕು. ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಬೇಕಾದ್ರೆ ಒಂದು ಕೇರ್ ತೊಗೋಬೇಕೇನೆಂದರೆ, ಅದರಲ್ಲಿರೋ ದ್ರಾಕ್ಷಿ ಯಾವುದಾದ್ರು ಕೆಟ್ಟಿರೋದಿದ್ದರೆ ಅದನ್ನು ತೆಗೆದಾಕಬೇಕು, ಇಲ್ಲಾಂದರೆ ವೈನ್ ಕೆಟ್ಟೋಗುತ್ತೆ. ವೈನಲ್ಲೂ ನಾವು ಇದು ಮಾಡಿಸ್ತೀವಲ್ಲ, ಕೊಳಿಸ್ತೀವಲ್ವ ಅಂತಂತೀವಿ. ಕೊಳಿಸೋದೇ ಬೇರೆ, ಕಳಿಸೋದೇ ಬೇರೆ. ಕಳಿಸೋದಂದರೆ ಫರ್ಮೆಂಟ್ ಆಗೋದೇ ಬೇರೆ, ಕೊಳೆಯೋದೇ ಬೇರೆ. ನೋಡಿ, ಈ ಥರ ನೀಟಾಗಿ ತೊಳ್ಕೊಬೇಕು. ಪ್ರತಿಯೊಂದು ದ್ರಾಕ್ಷಿನೂ ನೋಡಿ ಜಾಸ್ತಿ ಹಣ್ಣಾಗಿರೋದು ಅಥವಾ ತುಂಬ ಇದಾಗಿರೋಂಥದ್ದನ್ನ ಕೊಳ್ತು ಹೋಗಿರೋಂಥದ್ದನ್ನು ತೆಗೆದಾಕಬೇಕು. ಕಾಯಿ ಇದ್ದರೆ ಇರಲಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಆಮೇಲೆ ಕ್ರಷ್ ಮಾಡ್ಕೋಬೇಕು. ಕ್ರಷ್ ಮಾಡ್ಕೊಳ್ಳಿಕ್ಕೆ ಒಂದೇ ಸಲ ಕ್ರಷ್ ಮಾಡೋಕ್ಕೋದ್ರೆ ಅದರ ಒಂದಷ್ಟು ದ್ರಾಕ್ಷಿಗಳು ಉಳಿದೋಗ್ಬಿಡ್ತವೆ. ಆ ಉಳಿದೋಗಿರೋ ದ್ರಾಕ್ಷಿ ಯಾವುದು ವೈನು ಆಗೋಲ್ಲ, ಏನಾಗಲ್ಲ, ಅದು ವೇಸ್ಟಾಗಿ ಹೋಗ್ಬಿಡುತ್ತೆ, ಅದು ಹಾಗೇ ಇದ್ಬಿಡುತ್ತೆ. ಈ ಥರ ಕ್ರಷ್ ಮಾಡಬೇಕು. ಈ ಕ್ರಷ್ ನೋಡಿ, ಟೂಲಲ್ಲಿ ಬೇಕಾದ್ರೂ ಮಾಡ್ಬೋದು, ಹಾಗೆ ಕೈಯಲ್ಲಿ ಬೇಕಾದರೂ ಇದು ಮಾಡ್ಬೋದು. ಏನಾದರೂ ಮಾಡಿ ಕ್ರಷ್ ಮಾಡಬೇಕು. ಬಟ್ ಮಿಕ್ಸಿಲೆಲ್ಲ ರುಬ್ಬೋದು ಆ ಥರ ಎಲ್ಲ ಏನು ಮಾಡಬಾರ್ದು, ಅದು ದೊಡ್ಡ ಮಿಸ್ಟೇಕು. ಈ ದ್ರಾಕ್ಷಿನಲ್ಲಿ ಏನಾಗುತ್ತೆ ಅಂದರೆ, ಮೇಲ್ಗಡೆ ಇದಿದೆಯಲ್ಲ, ಅದು ಸಿಪ್ಪೆ ಇದೆಯಲ್ಲ, ದ್ರಾಕ್ಷಿ ಸಿಪ್ಪೆ, ಆ ದ್ರಾಕ್ಷಿ ಸಿಪ್ಪೆ ಯಾವುದೇ ಕಾರಣಕ್ಕೂ ಕರಗಲ್ಲ. ಅದು ವೈನ್ ಆದ್ರೂ ಫರ್ಮೆಂಟ್ ಆದ್ರೂ ಕರಗಲ್ಲ. ಒಳಗಡೆ ಎಲ್ಲ ತೆರಳು ಮಾತ್ರ ಕರಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಕ್ಸಿಲಿ ಹಾಕಿದ್ರೆ ವೈನು ನಿಮ್ಗೇನಾಗುತ್ತೆ, ಮೊದರಾಗತ್ತೆ. ಯಾವುದೇ ಕಾರಣಕ್ಕೂ ತಿಳಿ ಆದಂಥ ಕಂಪ್ಲೀಟ್ ನೀರು ಥರ ಇರೋಂಥ ನಿಮ್ಗೆ ವೈನು ಸಿಗೋಲ್ಲ. ಇದೊಂದು ದೊಡ್ಡ ಮಿಸ್ಟೇಕು. ನಾನೊಂದ್ಸಲ ಫಸ್ಟ್ ಮಾಡಿದಾಗ ಆ್ಯಕ್ಚುಲಿ ಮಿಸ್ಟೇಕ್ ಮಾಡಿದ್ದೆ. ಮತ್ತು ಯೂಟ್ಯೂಬ್ನಲ್ಲಿರೋಂಥ ಒಂದಷ್ಟು ವೀಡಿಯೋಸ್ ಎಲ್ಲ ಅರ್ಧಂಬರ್ಧ ವೀಡಿಯೋ ಇದ್ದಾವೆ ವೈನ್ ಮಾಡೋದು. ಮತ್ತು ಕೆಲವೊಂದು ವೀಡಿಯೋಸು ತುಂಬ ದಾರಿ ತಪ್ಪಿಸೋ ಥರ ವೀಡಿಯೋ ಇದ್ದಾವೆ. ಅದು ವೈನೇ ಅಲ್ಲ, ಆ್ಯಕ್ಚುಲಿ ವೈನೇ ಆಗೋಲ್ಲ ಆ ಥರ ಮಾಡಿದ್ರೆ. ಆ ಥರ ಎಲ್ಲ ಇದೆ ನೋಡಿ. ಈ ಥರ ಕ್ರಷ್ ಮಾಡ್ಕೊಂಡು ಸಪ್ರೇಟಾಗಿ ಇನ್ನೊಂದು ಇದರಲ್ಲಿ ಹಾಕ್ಕೋಬೇಕು. ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಪರ್ಫೆಕ್ಟ್ ವೈನ್ ಆಗೋಂಥ ಇದು. ಆ್ಯಕ್ಚುಲಿ ನಾವೇನು ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ಲ. ಇದು ನಾನು ಆಲ್ರೆಡಿ 3ನೇ ಸಲ 4ನೇ ಸಲ ಮಾಡಿದ್ದೀನಿ. ಇದಕ್ಕೆ ಮುಂಚೆ ಯಾವುದು ವಿಡಿಯೋ ಮಾಡಿಲ್ಲ, ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ವೈನ್ ಹೆಂಗಾಗತ್ತೆ ಅಂತಂದರೆ, 100% ನಿಮ್ಗೇನು ಕಮರ್ಷಿಯಲ್ಲು ನೀವು ಬೇರೆ ಕಡೆಯಿಂದ ಬಾಟಲ್ಡ್ ವೈನ್ ತರ್ತಿರೋ ಅದೇ ಥರ ವೈನ್ ಆಗುತ್ತೆ ಇದು. ನೋಡಿ, ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ನೀವು 10 kg ದ್ರಾಕ್ಷಿಗೆ 4ರಿಂದ 5 kg 6 kg ಹಾಕ್ಕೋಬೋದು. ನಿಮಗೇನು ಸ್ವೀಟ್ನೆಸ್ ಕಮ್ಮಿ ಅನಿಸಿದ್ರೆ ಕೊನೆಯಲ್ಲೂ ಮತ್ತೆ ಆ್ಯಡ್ ಮಾಡ್ಬೋದು. ಸ್ವೀಟ್ನೆಸ್ ಜಾಸ್ತಿ ಆದಾಗ ನೀವು ತೆಗಿಯೋಕ್ಕೆ ಬರೋಲ್ಲ ವಾಪಸ್. ಹಾಗಾಗಿ ನೀವು ಆದಷ್ಟು 4ರಿಂದ 5 kg ಹಾಕ್ಕೊಂಡ್ರೆ ಸಾಕು. ಬಟ್ ಯೂಟ್ಯೂಬ್ನಲ್ಲಿರೋ ಕೆಲವು ವೀಡಿಯೋಸ್ ಹೇಳ್ತಾರೆ 1 kgಗೆ 1 kg ಹಾಕ್ಬೇಕು ಸಕ್ಕರೆ ಅಂತ. ಆ ತಪ್ಪು ಮಾಡಬೇಡಿ. 1 kg ಹಾಕಿದ್ರೆ ಬಾಯಲ್ಲಿ ಇಡ್ಲಾರ್ದಷ್ಟು ಸ್ವೀಟ್ ಆಗುತ್ತೆ, ವೈನ್ ಸರಿ ಹೋಗೋಲ್ಲ. ಆ್ಯಂಡ್ ದೆನ್ ಮತ್ತು ತುಂಬ ಕಮ್ಮಿ ಹಾಕಿದ್ರೂ ಯೂಸ್ ಆಗೋಲ್ಲ. ಯಾಕೆಂದರೆ ಇದು ಕೇವಲ ದ್ರಾಕ್ಷಿಯಿಂದ ಅಷ್ಟೇ ವೈನ್ ಆಗೋಲ್ಲ, ನೀವು ಹಾಕೋ ಸಕ್ಕರೆಯಿಂದನೂ ವೈನ್ ಆಗುತ್ತೆ. ಸಕ್ಕರೆಯೂ ಆ್ಯಕ್ಚುಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಹಾಗಾಗಿ ಸಕ್ಕರೆಯಿಂದನೂ ವೈನ್ ಆಗುತ್ತೆ. ನೋಡಿ, ಈಸ್ಟ್, ಇದು ಡ್ರೈ ಈಸ್ಟು. ಈ ಡ್ರೈ ಈಸ್ಟ್ಗೆ ಉಗುರು ಬೆಚ್ಚಗಿರೋಂಥ ನೀರು ಹಾಕ್ಕೋಬೇಕು. ತುಂಬ ಬಿಸಿ ಇರೋ ನೀರು ಹಾಕ್ಕೋಬಾರ್ದು, ಉಗುರು ಬೆಚ್ಚಗಿರೋಂಥ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಒಂದು 2 ರೌಂಡು ಇದಾದರೆ ಅದು ಆಕ್ಟಿವೇಟ್ ಆಗುತ್ತೆ ಈಸ್ಟ್ ಆಕ್ಟಿವೇಟ್ ಆಗುತ್ತೆ. ಆ ಈಸ್ಟ್ ಆಕ್ಟಿವೇಟ್ ಆಗಿದ್ದನ್ನು ತೆಗೆದು ಅದ್ರೊಳಗೆ ಹಾಕಬೇಕು. ಮತ್ತು ಇದು ಗೋಧಿ ನಾನು 3ರಿಂದ 4 kg ಹಾಕ್ಕೋತಾ ಇದ್ದೀನಿ. ನೀವು ಗೋಧಿ ಬದಲು ರಾಗಿ ಹಾಕ್ಕೋಬೋದು. ಮಾಲ್ಟ್ ಟೇಸ್ಟ್ ಬರೋಕ್ಕೋಸ್ಕರ ಹಾಕ್ಕೊಳ್ಳೋದು ಇದು ವೈನು. ನೀವು ಇವನ್ ಇದನ್ನು ಹಾಕ್ಬೋದು. ಇದು ಓಲ್ಡ್ ವೈನು. ಇದು ಫರ್ಮೆಂಟೇಷನ್ ಇನ್ನೂ ಸ್ವಲ್ಪ ಈಸಿ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಓಲ್ಡ್ ವೈನ್ ಹಾಕ್ಕೋತಾ ಇದ್ದೀವಿ.
ಇದಕ್ಕೂ ಮುಂಚೆ ಮಾಡಿದ ವೈನ್ ಅದು. ಇದು ಆಪ್ಷನಲ್ಲು, ಹಾಕೊಂಡ್ರೆ ಹಾಕೋಬೋದು, ಹಾಕೊಂದೇ ಇದ್ರೆ ಇಲ್ಲ. ಈಸ್ಟ್ ಹಾಕೋತೀವಲ್ಲ ಅದರಿಂದ ನಮ್ಗೆ ಆಟೋಮೆಟಿಕ್ಕಾಗಿ ಅದು ವೈನಾಗಿ ಇದಾಗುತ್ತೆ. ಹಿಂಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕು, ಒಂದು ಡಬ್ಬಿನಲ್ಲಿ ಹಾಕ್ಬಿಟ್ಟು ಅದರೊಂದು ಪ್ಲಾಸ್ಟಿಕ್ ಕವರ್, ದೊಡ್ಡದೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಈ ಥರ ಟೇಪ್ ಹಾಕಬೇಕು. ಟೇಪ್ ಹಾಕಿದ ಮೇಲೆ ನೋಡಿ, ಇದು ನೆಕ್ಸ್ಟ್ ಡೇ ತೆಗಿತಾರದು ನಾನು. ಎವ್ರಿ ಡೇ ಯಾವತ್ತೋ ಒಂದು ಸಾಯಂಕಾಲನೋ ಅಥವಾ ಬೆಳಗ್ಗೆನೋ ಯಾವಾಗಲಾದ್ರೂ ಒಂದು ಟೈಮು ನೋಡಿ, ಈ ಥರ ಟೇಪ್ ಹಾಕಿರೋ ಟೇಪ್ನ ತೆಗೆದುಬಿಟ್ಟು ಈ ಮುಚ್ಚಳನ ಎತ್ತಬೇಕು. ಮುಚ್ಚಳ ಎತ್ಬಿಟ್ಟು ನೋಡಿ, ಪ್ಲಾಸ್ಟಿಕ್ ಕವರಿಂಗ್ ಹಾಕೋದ್ರಿಂದ ಗಾಳಿ ತೊಗೊಳಲ್ಲ ಒಳಗಡೆ. ನೀವೇನಾದ್ರು ಗಾಳಿ ಆಡೋಂಗೆ ಬಿಟ್ಬಿಟ್ರೆ ಅದೇನಾಗುತ್ತೆ, ಅದು ಫರ್ಮೆಂಟೇಷನ್ ಆಗೋಲ್ಲ. ಫರ್ಮೆಂಟೇಷನ್ ಆಗೋದು ಬಿಟ್ಟು ಕೊಳೆಯೋಕ್ಕೆ ಶುರು ಆಗ್ಬಿಡುತ್ತೆ, ಬೂಸ್ಟ್ ಬಂದ್ಬಿಡುತ್ತೆ, ಈಸ್ಟ್ ಬಂದ್ಬಿಡುತ್ತೆ ಅದ್ರ ಮೇಲ್ಗಡೆ. ಅದರಿಂದ ಯಾವುದೇ ಕಾರಣಕ್ಕೂ ಗಾಳಿ ಆಡದಲ್ಲೇ ಇರೋ ಥರ ನೋಡ್ಕೋಬೇಕು. ಮತ್ತು ಎಲ್ಲರೂ ಕತ್ಲೆ ಕೋಣೆನಲ್ಲಿ ಇಡಬೇಕು. ಇದನ್ನು ಇಡುವಾಗ ಅದು ಆ್ಯಕ್ಚುಲಿ ಕತ್ಲೆನಲ್ಲಿ ಈಸ್ಟು ಈ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಮತ್ತು ಕೈ ಹಾಕ್ಬಿಟ್ಟು ತಿರುಗಬಾರ್ದು. ಇದನ್ನು ನೀವು ಅದು ಮೆಟಲ್ ಸ್ಪೂನ್ ಅಥವಾ ಅದನ್ನು ಯೂಸ್ ಮಾಡಬಾರ್ದು. ಒಂದು ಮರದ್ದು ಕಟ್ಟಿಗೆ ಅಥವಾ ಒಂದು ಮರದ್ದು ಯಾವುದಾದ್ರು ಒಂದು ದಬ್ಬೆ, ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇದು ಮಾಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡು ನೀವು ಟರ್ನ್ ಮಾಡಬೇಕು. ನೋಡಿ, ಎಲ್ಲ ಒಂದೇ ದಿವಸಕ್ಕೆ ಆಲ್ರೆಡಿ ಯಾವ ಥರ ನೊರೆ ಬಂದಿದೆ ನೋಡಿ. ಇದನ್ನು ಹಾಗೇ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಸುತ್ತ ಮತ್ತೆ ಟೇಪ್ ಹಾಕ್ಬಿಟ್ಟು ಆ ಥರ ಟೇಪ್ ಹಾಕ್ಬಿಟ್ಟು ಇಡಬೇಕು. ಇದೇ ಥರ ಪ್ರತಿದಿನ ಮಾಡಬೇಕು. ಪ್ರತಿದಿನ ಎವ್ರಿ ದಿನ ಪ್ರತಿದಿನ ಮಾಡ್ತಾ ಹೋಗಬೇಕು. ಇದು 20th ಡೇ, 20ನೇ ದಿನ ಇದು. ಆ್ಯಕ್ಚುಲಿ 20 ದಿವಸ ಇದೇ ಥರ ಮಾಡಬೇಕಾಗತ್ತೆ. 20ರಿಂದ 21 ದಿವಸ, 20ನೇ ದಿವಸ ಇದು. ಆ್ಯಕ್ಚುಲಿ 20ನೇ ದಿವಸ ನಾನು ತೆಗಿತಾ ಇದ್ದೀನಿ. ಮತ್ತು ಸೇಮ್ ಡಿಟೋ ಅದೇ ಸೇಮ್ ಪ್ರೊಸೀಜರ್ ತೆಗಿಬೇಕು. ಅದನ್ನು ಮತ್ತೆ ತಿರ್ಗಾ ದಬ್ಬೆನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಳ ಮುಚ್ಚಿ ಇಡಬೇಕಾಗತ್ತೆ. ಈಗ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ನಿಮಗೆ ಕಂಪ್ಲೀಟ್ ಮೇಲ್ಗಡೆ ಲೇಯರಲ್ಲಿ ಬೂಸ್ಟ್ ಬರ್ಬೋದು ಅಥವಾ ವೈನ್ ಕೆಟ್ಟೋಗೋಂಥ ಚಾನ್ಸಸ್ ಇರುತ್ತೆ. ಪ್ರತಿದಿನ ಆಗದೆ ಇದ್ರೂ ಅಟ್ಲೀಸ್ಟ್ 2 ದಿವ್ಸಕ್ಕೊಂದ್ಸಲನಾದರೂ ಮಾಡಬೇಕು. ಪ್ರತಿದಿನ ಮಾಡಿದ್ರೆ ರಿಸಲ್ಟ್ಸು ತುಂಬ ಚೆನ್ನಾಗಿ ಬರುತ್ತೆ. ಕೇರ್ ತೊಗೊಳ್ಳಿ ಇದು. ಆ್ಯಂಡ್ ದೆನ್ ವೈನ್ ಮಾಡೋ ಪ್ರೋಸೆಸ್ಸಲ್ಲಿ ಇದೆಲ್ಲ ಭಾಳ ಈಸಿ, ಇದೆಲ್ಲ ಮಾಡಿಬಿಡ್ಬೋದು. ಬಟ್ ಫಿಲ್ಟ್ರಿಂಗ್ ಇದೆಯಲ್ಲ, ಇದನ್ನು ಈ ಸಿಪ್ಪೆ ಇದೆಲ್ಲ ತೆಗೆದು ವೈನ್ ಡಿವೈಡ್ ಮಾಡೋದಿದೆಯಲ್ಲ, ದಟ್ ಪ್ರೋಸೆಸ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಸ್ವಲ್ಪ ಜಾಗ ಇರಬೇಕಾಗತ್ತೆ. ಮನೆ ಒಳಗಡೆ ಮಾಡೋಕ್ಕೆ ಹೋದರೆ ಮನೆ ಎಲ್ಲ ಕಂಪ್ಲೀಟ್ ಗಲೀಜಾಗೋಗುತ್ತೆ, ಸಕ್ಕರೆ ಹಾಕಿರ್ತೀವಲ್ಲ, ಹಾಗಾಗಿ ನೋಡಿ ಇದನ್ನು ಟರ್ನ್ ಮಾಡಿಕೊಂಡು ಈಗ ಫಿಲ್ಟ್ರಿಂಗು ಆಫ್ಟರ್ 20th ಡೇ ಆದಮೇಲೆ 21st ಡೇನಲ್ಲಿ ಫಿಲ್ಟ್ರಿಂಗ್ ಮಾಡ್ಕೋತಾ ಇದ್ದೀನಿ. ಒಂದು ಬಟ್ಟೆನಲ್ಲಿ ಫಿಲ್ಟ್ರಿಂಗ್ ಮಾಡ್ಕೋಬೋದು. ಬಟ್ ನಾನೇನು ಮಾಡ್ತಾಯಿದ್ದೀನಿ, ಒಂದು ಈ ಪ್ಲಾಸ್ಟಿಕ್ ಬೌಲು ಓಲ್ ಇರೋಂಥ ಬೌಲ್ ಇರುತ್ತಲ್ಲ, ತರಕಾರಿ ಎಲ್ಲ ಇಡಲಿಕ್ಕೆ, ಈ ಥರ ಬೌಲಲ್ಲಿ ಫಸ್ಟ್ ಮಾಡ್ಕೋತಾ ಇದ್ದೀನಿ, ಫಸ್ಟ್ ಫಿಲ್ಟ್ರಿಂಗು. ಏಕೆಂದರೆ ಇವಾಗ ಮಾಡ್ಕೊಂಡಾಗ ದೊಡ್ಡದೆಲ್ಲ ಫಿಲ್ಟರ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಇನ್ನೊಂದು ತಿರ್ಗಿ ಉಳಿದಿರೋದನ್ನು ಇದರಲ್ಲಿ ಈ ಸ್ಟೀಲ್ ಜಾಲದಲ್ಲಿ ಅಥವಾ ಬಟ್ಟೆನಲ್ಲಿ ಮಾಡಿಕೊಂಡಾಗ ಆಟೋಮೆಟಿಕ್ ನಮ್ಮ ಕೆಲಸ ಈಸಿ ಆಗುತ್ತೆ. ಇದನ್ನು ಇಟ್ಕೊಂಬಿಟ್ಟು ನೋಡಿ, ಇದು ಇಟ್ಕೊಳ್ಳಿಕ್ಕೆ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಇದು ಮಾಡ್ಕೊಂಡು ಇದನ್ನು ಕಾಫಿ ಮಾಡುವಂಥ ಇದರಲ್ಲಿ ಪಾತ್ರೆಯಲ್ಲಿ ಎತ್ತಿ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಆರಾಮಾಗಿ ದೊಡ್ಡದಾಗಿರೋಂಥದ್ದೆಲ್ಲ ಫಿಲ್ಟರ್ ಆಗಿಬಿಡುತ್ತೆ. ಇದನ್ನು ಬಟ್ಟೆಗೆ ಎತ್ಕೊಂಡು ಏನಲ್ಲಿ ಇದು ಮಾಡಿದ್ರೆ ಅದರಿಂದನೂ ನಮಗೆ ಇದಾಗುತ್ತೆ. ನೋಡಿ, ಬಟ್ಟೆ ತೆಗೆದು ಹಾಕೋತಾ ಇದ್ದೀನಿ ಕೆಳಗಡೆ. ಅದನ್ನು ಟ್ವಿಸ್ಟ್ ಮಾಡಿದ್ರೆ ಅದರಿಂದನೂ ವೈನು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ವೈನ್ ಹೆಂಗಿರುತ್ತೆ ಅಂದರೆ, ನೀವು ಕಂಪ್ಲೀಟ್ ಕಮರ್ಷಿಯಲಾಗಿ ಹೆಂಗೆ ತರ್ತೀರೋ ಹಂಗೆ ಇರುತ್ತೆ. ಆ್ಯಂಡ್ ದೆನ್ ನಿಮಗೆ ಆಲ್ಕೋಹಾಲ್ ಕಂಟೆಂಟು ಅಷ್ಟೇ. ಆಲ್ಕೋಹಾಲ್ ಕಂಟೆಂಟನ್ನು ನಿಮ್ಗೆ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ದಿವಸ ಬೇಕಾದ್ರೂ ಇಟ್ಕೋಬೋದು, 5 years 10 years, ಎಷ್ಟು ವರ್ಷ ಇಟ್ಕೊಂಡ್ರೂ ವೈನ್ ಎಷ್ಟು ದಿವಸ ಇಟ್ಕೋತೀರೋ ಅಷ್ಟೂ ಇಟ್ ವಿಲ್ ಬಿ ವೆರಿ ಗುಡ್ ಆ್ಯಕ್ಚುಲಿ. ಟೇಸ್ಟಿಂಗಲ್ಲೂ ಚೆನ್ನಾಗಿ ಇದಾಗುತ್ತೆ. ಆ್ಯಂಡ್ ದೆನ್ ಆ್ಯಸ್ ವೆಲ್ ನಿಮಗೆ ಅದು ಆಲ್ಕೋಹಾಲ್ ಕಂಟೆಂಟೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಇದು ಎನಿಬಡಿ ಕ್ಯಾನ್ ಡ್ರಿಂಕ್, ಯಾರು ಬೇಕಾದರೂ ಕುಡಿಬೋದು. ಇದರಲ್ಲಿ ಅಂಥ ತುಂಬ ಓವರ್ ನಾರ್ಮಲ್ ನಿಮ್ಮ ವಿಸ್ಕಿ, ಬ್ರಾಂದಿ ಆ ಥರ ನಿಮಗೆ ಕಿಕ್ ಹೊಡೆಯೋ ಥರ ಏನೂ ಇದಾಗಲ್ಲ. ಇಟ್ ವಿಲ್ ಬಿ ವೆರಿ ಹೆಲ್ತಿ ಫಾರ್ ಹಾರ್ಟ್ ಆ್ಯಂಡ್ ಬಾಡಿ ಆ್ಯಕ್ಚುಲಿ. ಆ್ಯಂಡ್ ದೆನ್ ಡಯಟ್ ಕಾನ್ಸಿಯಸ್ನೆಸ್ ಇರೋರು ಸ್ವಲ್ಪ ಆದಷ್ಟು ಕಮ್ಮಿ ಕುಡಿದ್ಬೇಕು, ಯಾಕಂದ್ರೆ ಸಕ್ಕರೆ ಹಾಕಿರ್ತೀವಲ್ವ, ಹಾಗಾಗಿ. ಅದು ಬಿಟ್ಟರೆ ನಾರ್ಮಲ್ಲಾಗಿ ಹಾರ್ಟ್ ಹೆಲ್ತಿಗೆ ಇದಕ್ಕೆಲ್ಲ ತುಂಬ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ವೆರಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ನೋಡಿದ್ರಲ್ಲ, ನಾವು ಯಾವುದೇ ಥರ ಕೆಮಿಕಲ್ ಹಾಕಿಲ್ಲ, ಯಾವುದೇ ಕೆಮಿಕಲ್ ಪ್ರೋಸೆಸ್ ಮಾಡಿಲ್ಲ. ಇಟ್ಸ್ ವೆರಿ ವೆರಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಈವನ್ ಅದ್ರಲ್ಲಿ ಸ್ಪೈಸಸ್ ಹಾಕಿದ್ದೀವಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ. ಅದರಿಂದ ಇನ್ನೂ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಆ್ಯಸ್ ವೆಲ್
ಅದರದ್ದು ಒಳ್ಳೆ ಗುಡ್ನೆಸ್ ಆಫ್ ಇದನ್ನು ನಮಗೆ ಇದಾಗುತ್ತೆ ನೋಡಿ. ಸ್ಟೀಲ್ ಜಾಲರಲ್ಲಿ ಫಿಲ್ಟ್ರಿಂಗ್ ಮಾಡ್ತಾಯಿದ್ದೀನಿ. ಇದು ಬಟ್ಟೆನಲ್ಲೂ ಮಾಡ್ಬೋದು, ಬಟ್ಟೆನಲ್ಲಿ ತುಂಬ ಲೇಟು ಇಳಿಯೋದು. ನಮ್ಗೆ ಒಂದು ಲೆವೆಲ್ಗೆ ಫಿಲ್ಟ್ರಿಂಗ್ ಆದರೆ ಸಾಕು, ಇಷ್ಟು ಪೂರ ಫಿಲ್ಟ್ರಿಂಗ್ ಆಗಲೇಬೇಕು ಅಂತೇನಿಲ್ಲ. ಪೂರ ಫಿಲ್ಟ್ರಿಂಗ್ ಆಗಲಿಲ್ಲ ಅಂದ್ರೂ ನೀವು ನಾರ್ಮಲ್ ಲಾಸ್ಟಲ್ಲಿ ಸ್ಟೋರ್ ಮಾಡಿ ಇಡ್ತೀವಲ್ವ, ಸ್ಟೋರ್ ಮಾಡಿ ಇಟ್ಟಾಗ ಯೂಶ್ವಲಾಗಿ ಏನಾಗುತ್ತೆ, ಅದು ಕೆಳಗಡೆ ಕೂತ್ಕೊಳ್ಳುತ್ತೆ ಗಟ್ಟಿ ಇರೋದೆಲ್ಲ. ನೋಡಿ ಈ ಥರ ಫಿಲ್ಟರ್ ಆದಮೇಲೆ ಈ ಥರ ಆಯಿತು. ಈ ಥರ ಆಗಿದ್ದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಒಂದು ವಾಟರ್ ಬಾಟಲ್ ಬರ್ತೇನೆ, ಅದಕ್ಕೆ ಕಂಟೈನರ್ಗೆ ಇದು ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ಜುಗಾಡ್ ಮಾಡ್ತಾಯಿದ್ದೀನಿ, ದೇಸಿ ಜುಗಾಡು ಆ್ಯಕ್ಚುಲಿ ಇದು. ಇಲ್ಲೇನಾಗುತ್ತೆ, ವೈನು ಫರ್ಮೆಂಟೇಷನ್ ಆಗ್ತಾ ಆಗ್ತಾ ಅದರಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ ಅದರಿಂದ. ಅದನ್ನು ನೀವೇನಾದರೂ ಟೈಟಾಗಿ ಮುಚ್ಚಿಟ್ಬಿಟ್ರೆ ಆ ಡಬ್ಬನೇ ಒಡೆದೋಗ್ಬಿಡುತ್ತೆ. ಫಸ್ಟ್ ಒಂದು ಸಲ ಇದೇ ಮಿಸ್ಟೇಕ್ ಮಾಡಿಬಿಟ್ಟು ಮುಚ್ಚಿಟ್ಟಿದ್ದೆ. ಕಂಪ್ಲೀಟ್ ಡಬ್ಬ ಊದ್ಕೊಂಬಿಟ್ಟಿತ್ತು ಬಲೂನ್ ಥರ. ಆಮೇಲೆ ಮತ್ತೆ ಅದನ್ನು ಪಿನ್ನಲ್ಲಿ ಚುಚ್ಚಿದ್ರೆ ಮೋಲ್ಡ್ವರೆಗೂ ಇದಾಗ್ತಾಯಿತ್ತು, ಅದು ಅಷ್ಟು ಪವರ್ಫುಲ್ ಅದು. ಅದರಿಂದ ಇದನ್ನು ಅದರಲ್ಲಿರೋ ಏರ್ ಏನು ಜನ್ರೇಟ್ ಆಗುತ್ತೋ, ಆ ಗ್ಯಾಸ್ ಜನ್ರೇಟ್ ಆಗುತ್ತಲ್ಲ, ಆ ಗ್ಯಾಸ್ನ ನಾವು ಬೈಪಾಸ್ ಮಾಡಬೇಕು. ಆ ಬೈಪಾಸ್ ಮಾಡೋಕ್ಕೆ ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಒಂದು ಎಕ್ವಿಪ್ಮೆಂಟ್ ಸಿಗುತ್ತೆ. ಅದನ್ನು ಬೇಕಾದ್ರೂ ತಗೋಬೋದು, ಚಿಕ್ಕದು. ಬಟ್ ಅದು ನಾನು ತೊಗೊಂಡಿಲ್ಲ, ಅದಕ್ಕಾಗಿ ನಾನೀಗ ಅದಕ್ಕೆ ನಾನು ದೇಸಿ ಜುಗಾಡ್ ಮಾಡ್ತಾಯಿದ್ದೀನಿ. ಈ ವಾಟರ್ ಪ್ಯೂರಿಫೈಯರ್ಗೆ ಬಳಸೋ ಇದು ಬರುತ್ತಲ್ಲ, ಅದರಿಂದ ನಾನು ಅದನ್ನ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಇದು ನಾನೇನು ಮಾಡ್ತಾಯಿದ್ದೀನಿ, ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಟೋಟಲ್ಲು. ಈ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ವಾಟರ್ ಪ್ಯೂರಿಫೈಯರ್ದು ಇನ್ಲೆಟ್ ಮತ್ತು ಔಟ್ಲೆಟ್ದು ಒಂದು ಇದು ಬರುತ್ತೆ, ಅದನ್ನು ಆ್ಯಕ್ಚುಲಿ ನಾನೇನು ಮಾಡಿದ್ದೀನಿ, ಹೋಲ್ ಮಾಡಿಬಿಟ್ಟು ಅದನ್ನು ನೀಟಾಗಿ ರಬ್ಬರ್ ವಾಷರ್ ಹಾಕಿ ಒಳಗಡೆ ಹಾಕ್ಕೊಂಡಿದ್ದೀನಿ. ವೈಟ್ ಕಲರ್ ಕಾಣುತ್ತಲ್ಲ ಅದು ಮಧ್ಯದಲ್ಲಿ. ಅದಕ್ಕೇನು ಮಾಡ್ತಾಯಿದ್ದೀನಿ ಅಂದರೆ, ನಾರ್ಮಲ್ ವಾಟರ್ ಪ್ಯೂರಿಫೈಯರ್ದು ಪೈಪ್ ಬರುತ್ತಲ್ಲ, ಆ ಪೈಪ್ನ ಹಾಕ್ಬಿಟ್ಟು ನೋಡಿ, ಪೈಪ್ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ. ಈಗ ಇದು ಆ್ಯಕ್ಚುಲಿ ಬಾಟಲ್ ಏನು ಮಾಡುತ್ತೆ, ಕಂಪ್ಲೀಟ್ ವಾಟರ್ ಪ್ರೂಫ್ ಬರುತ್ತೆ, ವಾಟರ್ ಇದು ಬರುತ್ತೆ, ಯಾವುದೇ ಕಾರಣಕ್ಕೂ ಗಾಳಿ ತೊಗೊಳ್ಳಲ್ಲ ಅದು. ಇದು ನಿಮಗೂ ಅಷ್ಟೇ, ಇದನ್ನು ಹಾಕಿದ್ರೂ ನಿಮ್ಗೆ ಯಾವುದೇ ಕಾರಣಕ್ಕೂ ಗಾಳಿ ಬರೋಲ್ಲ. ಅದನ್ನೇ ಏನು ಮಾಡ್ತಾಯಿದ್ದೀನಿ ನಾನಂದರೆ, ಒಂದು 1 ಲೀಟ್ರ್ ಅಥವಾ ಅರ್ಧ ಲೀಟ್ರ್ ವಾಟರ್ ಬಾಟ್ಲ್ ತೊಗೊಂಬಿಟ್ಟು, ವಾಟರ್ ಬಾಟ್ಲು ಮುಚ್ಚಳಕ್ಕೆ ಹೋಲ್ ಹಾಕ್ಕೊಂಡು, ಆ ಹೋಲ್ ಒಳಗಡೆ ಆ ಪೈಪ್ನ ತೂರಿಸ್ಕೊತಾ ಇದ್ದೀನಿ. ತೂರಿಸ್ಕೊಂಡು ಆ ವಾಟರ್ ಬಾಟ್ಲ್ ಒಳಗಡೆ ಏನು ಮಾಡ್ತಾಯಿದ್ದೀನಿ, ಮುಚ್ಚಳನ ಟೈಟ್ ಮಾಡ್ತಾಯಿದ್ದೀನಿ. ಆ ನೀರು ಒಳಗಡೆ ಮುಳುಗಿರಬೇಕು, ವಾಟರ್ ಬಾಟ್ಲಲ್ಲಿ ನೀರು ತೊಗೊಂಡಿರಬೇಕು, ಆ ನೀರು ಒಳಗಡೆ ಮುಳುಗಿರಬೇಕು. ಇವಾಗ ಏನಾಗುತ್ತೆ ಅಂದರೆ, ಇದರೊಳಗಡೆ ರಿಲೀಸ್ ಆಗೋ ಗ್ಯಾಸು ಬಂದು ಆಚೆ ಹೋಗುತ್ತೆ, ನೀರು ಒಳಗಡೆಯಿಂದ ಬಬ್ಲಿಂಗ್ ಆಗುತ್ತೆ. ಬಟ್ ನಮ್ಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಇರೋ ಗಾಳಿ ಅದರೊಳಗಡೆ ಹೋಗೋಲ್ಲ. ಅವಾಗ ಏನಾಗುತ್ತೆ, ನಮಗೆ ಫರ್ಮೆಂಟೇಷನ್ನು ಕಂಟಿನ್ಯೂಸ್ ನಡೀತಾ ಇರುತ್ತೆ, ಮತ್ತು ಅದರೊಳಗಡೆ ಗ್ಯಾಸು ಲಾಕ್ ಆಗೋಲ್ಲ. ಆಗುವಾಗ ಏನಾಗುತ್ತೆ, ನಮ್ಗೆ ಅದು ಬಾಟ್ಲು ಊದ್ಕೊಳ್ಳೋದು ಅಥವಾ ಇದಾಗೋದು ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ಪ್ರತಿ ಸೆಕೆಂಡಲ್ಲಿ ಪ್ರೊಡ್ಯೂಸ್ ಆಗಿದ್ದ ಗ್ಯಾಸು ಅದೇ ಸೆಕೆಂಡಲ್ಲಿ ಇದಾಗುತ್ತೆ ನೋಡಿ. ಈ ಥರ ಬಬ್ಲಿಂಗ್ ಆಗ್ತಾ ಇರುತ್ತೆ. ಇದನ್ನು ನಾವು ಎತ್ತಿಟ್ಟಿದ್ದೀವಿ ಈಗ ಪಕ್ಕಕ್ಕೆ. ನಾವು ಇದನ್ನು ಈಗ 20 ಡೇಸು ಫರ್ಮೆಂಟೇಷನ್ ಮಾಡಿ ಇದು ಮಾಡಿದ್ದೀವಿ. ಇದನ್ನು ಮತ್ತೇನು ಮಾಡ್ತಾಯಿದ್ದೀನಿ, 20 to 25 ಡೇಸು ನಾವೇನು ಮಾಡಬೇಕು, ಇದನ್ನು ಒಂದು ಕಡೆ ಎತ್ತಿಡಬೇಕು. ಎತ್ತಿಟ್ಬಿಟ್ಟು ಇದು ಬಾಟಲ್ ಈಗ ಮತ್ತೆ ಚೇಂಜ್ ಮಾಡೋದಾಗಲಿ, ಅಲ್ಲಾಡ್ಸೋದಾಗಲಿ, ಓಪನ್ ಮಾಡೋದಾಗಲಿ ಏನೂ ಮಾಡಬಾರ್ದು. ಇದನ್ನು ಹಿಂಗೆ ಬಿಟ್ಬಿಡಬೇಕು. ಇದು ನೆಕ್ಸ್ಟು 20 to 25 ಡೇಸು ಬಬ್ಲಿಂಗ್ ಆಗ್ತಾ ಇರುತ್ತೆ. ಬಬ್ಲಿಂಗ್ ಆಗ್ತಾ ಇದೆ ಅಂತಂದರೆ ಫರ್ಮೆಂಟೇಷನ್ ಪ್ರೋಸೆಸ್ ನಡೀತಾ ಇದೆ ಅಂತ. ಅಲ್ಲಿ ನೋಡಿ ಒಳಗಡೆ ಕಾಣಿಸ್ತೈತೆ, ಸ್ವಲ್ಪ ವೈಟ್ಗಾಗಿದೆ ಆ ಥರ ನೋಡಿ. ಈಗ ಆಫ್ಟ್ರ್ 45 ಡೇಸು ನಮ್ಮ ವೈನ್ ರೆಡಿಯಾಗಿದೆ. ವೈನ್ ತೆಗ್ದಿದ್ದೀನಿ ಆಚೆ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಕಲರ್, ನ್ಯಾಚುರಲ್ ಕಲರು. ಇದಕ್ಕೆ ಏನು ಅಡಿಟಿವ್ಸ್ ಹಾಕಿಲ್ಲ, ಕಲರಿಂಗ್ ಹಾಕಿಲ್ಲ. ಹೆಂಗಿದೆ ನೋಡಿ, ಎಷ್ಟು ಕಲರ್ ಇದೆ ಅಂತಂದರೆ ಸೂಪರ್ ಕಲರ್ ಇದೆ. ಮಾಡ್ಕೊಳ್ಳಿ ಮನೆಯಲ್ಲಿ, ಟೇಸ್ಟ್ ಮಾಡಿ. ಆ್ಯಂಡ್ ದೆನ್ ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಒಂದು ಬಾಟಲ್ಗೆ ನಿಮ್ಗೆ ಆಲ್ಮೋಸ್ಟು ₹1000 ಆ ಥರ ಇರುತ್ತೆ. ಆದರೆ 10 kg ದ್ರಾಕ್ಷಿಯಿಂದ ವೈನ್ ಮಾಡಲಿಕ್ಕೆ ನಮ್ಗೆ ಹಾರ್ಡ್ಲಿ ಖರ್ಚು ಬರೋದೇ ₹1500 ಅಷ್ಟೇ. ₹1500 ನಮ್ಗೆ ಅರೌಂಡ್ 20 ಲೀಟ್ರಿಗಿಂತ ಜಾಸ್ತಿ ವೈನ್ ಸಿಗುತ್ತೆ. 15-20 ಲೀಟ್ರ್ ವೈನ್ ಸಿಗುತ್ತೆ. ನೀವು ಎಷ್ಟು ವರ್ಷ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಯು ಕ್ಯಾನ್ ಹ್ಯಾವ್ ಎ ಸಿಪ್ ಆ್ಯಕ್ಚುಲಿ. ಯಾರು ಬೇಕಾದರೂ ಇದು ವಯೋಮಿತಿ ಯಾವುದೇ ಇದಿಲ್ಲದೇ ಯಾರು ಬೇಕಾದರೂ ಇದು ಮಾಡ್ಬೋದು. ಬಟ್ ಲಿಮಿಟಲ್ಲಿ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ದೆನ್ ಡಯಾಬಿಟೀಸ್ ಇರೋವಂಥವ್ರು ಅಥವಾ ಇದಿರೋವಂಥವ್ರು, ಸಕ್ಕರೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಬಳಸೋದು ಉತ್ತಮ. ಇದರಲ್ಲಿ 100% ರಿಸಲ್ಟ್ ಬರುತ್ತೆ. 100% ನಿಮಗೆ ಪಕ್ಕಾ ವೈನ್ ಸಿಗುತ್ತೆ. ಇದೇ ಥರ ವ್ಯಾಲ್ಯೂಡ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಗಳಲ್ಲಿ ನಿಮ್ಮ ಇದನ್ನು ತಿಳಿಸಿ.